ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಳ್ಳೆಯದೊಂದು ವಿಶೇಷವಾದ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು, ಇದು ಬೆಟ್ಟದ ನೆಲ್ಲಿಕಾಯಿಲಿಂದ ಇದೆಲ್ಲ ನಾನು ಬಳಸಿ ಮಾಡೋದು. ಇದು ಹೆಲ್ತಿಗೆ ತುಂಬ ಒಳ್ಳೆಯದು, ನೀವೆಲ್ಲ ನೋಡ್ಬೋದು. ಇದು ಆಯುರ್ವೇದಿಕ್ ಡಾಕ್ಟ್ರು ಮಾಡಿದ್ದು. ಇದು ಔಷಧಿ ಮಾಡಿದ್ದಕ್ಕೆ ನಾನು ಚೆನ್ನಾಗಿದ್ದೇನೆ. ನನಗೆ ವೀಸಿಂಗ್ ಪ್ರಾಬ್ಲಮ್ಮು ಮತ್ತು ಲಂಗ್ಸ್ ಇನ್ಫೆಕ್ಷನ್ ಆಗಿತ್ತು. ಇದರಿಂದಾಗಿ ಶೀತ, ಕಫ, ಕೆಮ್ಮು ಯಾವುದೂ ಇರಲ್ಲ. ಮಕ್ಕಳಿಂದ ಹಿಡಿದು ವಯಸ್ಸಾದವ್ರನ್ನೂ ತಿನ್ಬೋದು. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ನೀವು ಮನೆಯಲ್ಲಿ ಮಾಡಿ, ಇದು ನಿಮಗೆ ಹೆಲ್ಪ್ ಆಗಲಿ ಅಂಥೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಮಗೆ ಫಸ್ಟಿಂದಾಗಿ ಬೆಟ್ಟದ ನೆಲ್ಲಿಕಾಯಿ ಬೇಕು. ನೋಡಿರಿ, ಇದು ಬೆಟ್ಟದ ನೆಲ್ಲಿಕಾಯಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಹನಿ ನೀರಿರಬಾರ್ದು. ಇದು ಒಂದು 10ರಿಂದ 15 ನಿಮಿಷ ಬೇಯಿಸ್ಕೋಬೇಕು. ಹಬೆಯಲ್ಲಿ ನಾವು ಇಡ್ಲಿ ಯಾವ ಥರ ಬೇಯಿಸ್ತೀವೋ ಆ ಥರ ಬೇಯಿಸ್ಕೋಬೇಕು. 10ರಿಂದ 15 ನಿಮಿಷ ಬೇಯಿಸ್ಬೇಕು. ನಾನು ಅದೇ ಥರ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಬೆಲ್ಲ ಅಂದರೆ ನಿಮಗೆ ರುಚಿಗೆ ತಕ್ಕಷ್ಟು ನಾನೇನು ಮಾಡಿದ್ದೀನಿ, ಇದು ಬೆಲ್ಲ ಅದೇ ಅಳತೆಲಿಂದ ಒಂದು ಬೆಲ್ಲ ತೊಗೊಂಡಿದ್ದೀನಿ. ಇದು ಒಂಚೂರು ಹುಳಿ ಬರುತ್ತೆ ಮತ್ತು ಒಗರಿರುತ್ತೆ, ಅದಕ್ಕೆ ನಾನು ಬೆಲ್ಲ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಜಾಸ್ತಿ ತೊಗೋಬೋದು, ಕಮ್ಮಿನೂ ತೊಗೋಬೋದು. ಇದು ಶುಗರ್ ಪೇಷಂಟು ತಿನ್ಬೋದು. ಸ್ವಲ್ಪ ಸ್ವೀಟ್ ಕಮ್ಮಿ ಹಾಕೋದಕ್ಕೋಸ್ಕರ ತಿನ್ಬೋದು. ಬೆಲ್ಲ ಇರ್ತದೆ, 1/4 ಸ್ಪೂನ್ ತಿಂದರೆ ಸಾಕು. ಇದು ಬೆಲ್ಲ ಒಳ್ಳೆಯದು. ಇದು ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. ಇದು ಕ್ಲೀನಾಗಿ ಚೆನ್ನಾಗಿರೋದು ಬೆಲ್ಲ. ಮತ್ತಂದರೆ ನಮಗೆ ಈಗ ತುಪ್ಪ ತೊಗೊಂಡಿದ್ದೀನಿ. ನಾವು ಇದಕ್ಕೆ ಒಂದು ಹನಿ ನೀರನ್ನು ಯೂಸ್ ಮಾಡಲ್ಲ. ಇದು ನಾನು ಬೆಲ್ಲ ಕರಗಿಸ್ಬೇಕಾದ್ರೆ ತುಪ್ಪ ಬೇಕಾಗುತ್ತೆ. ತುಪ್ಪ ತೊಗೊಂಡಿದ್ದೀನಿ. ಈಗ ನೋಡೋಣ, ಇದು ಆಯುರ್ವೇದಿಕ್ದಲ್ಲಿ ಅತಿ ಮಧುರ ಅಂಥೇಳಿ ಇದೊಂದು ಬೇರೆ ಥರ ಇರ್ತದೆ, ಇದು ಸಿಗುತ್ತೆ. ಮತ್ತು ಲವಂಗ ಒಂಚೂರು, ಲವಂಗ ಒಂದು ಅರ್ಧ ಸ್ಪೂನ್ ಲವಂಗ, ಇಲ್ಲಿ 1 ಸ್ಪೂನಷ್ಟು ಕಾಳು ಮೆಣಸು. ಮತ್ತಿದು ಜಾಯಿಕಾಯಿ ಅಂತ ಕೇಳಿರ್ಬೋದು. ಇದು ಸ್ಕಿನ್ನಿಗೆ ಆಯಿತು ಮತ್ತು ಸ್ಕಿನ್ನಿಗೆ ಒಳ್ಳೆಯದು. ಇದು ಮತ್ತು ಒಳ್ಳೆ ಫ್ಲೇವರ್ ಕೊಡ್ತದಂತೆ. ಇದು ಚೂರು ನಾನು ಹಾಕೊಂಡಿದ್ದೀನಿ, ಇಲ್ಲಿ ನೋಡ್ಬೋದು. ಇದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತಿದು ಸೇಂದ ಲವಣ ಅಂತ ಅಂತಾರೆ, ರಾಕ್ ಸಾಲ್ಟ್ ಅಂತಾರೆ ಇಂಗ್ಲೀಷ್ನಲ್ಲಿ, ಅದನ್ನೂ ಇದೆ. ಇದಕ್ಕೆ ಹಾಕಿ ಮಾಡಬೇಕು. ನಾವು ಬೇರೆ ಉಪ್ಪು ಹಾಕಿ ಮಾಡೋಂಗಿಲ್ಲ. ಮತ್ತು ಇಲ್ಲಿ ಚಕ್ಕೆ ಇಟ್ಕೊಂಡಿದ್ದೀನಿ, ನೋಡ್ಬೋದು. ಈ ಥರ ಚಕ್ಕೆ ನೀವು ಕೈಯಲ್ಲಿ ಹಿಡಿದು ಈ ಥರ ನೋಡ್ಬೋದು. ಇದು ಚಕ್ಕೆ ನಿಮಗೆ ತುಂಬ ಉಪಯೋಗ ಆಗುತ್ತೆ. ವೆಯ್ಟ್ ಲಾಸ್ ಮಾಡೋರಿಗೆ ಇದು ಚಕ್ಕೆ ಆಯಿತು. ಮತ್ತು ಕಾಳು ಮೆಣಸಾಯಿತು, ಅದು ತುಂಬ ಒಳ್ಳೆಯದು. ಮತ್ತು ಇಲ್ಲಿ ನಾನು ಏಲಕ್ಕಿಯನ್ನು ಇಟ್ಕೊಂಡಿದ್ದೇನೆ. ಏಲಕ್ಕಿ ನೋಡ್ಬೋದು, ಒಂದು 6 ಏಲಕ್ಕಿ ಇದೆ. ನಿಮಗೆ ಫ್ಲೇವರ್ ಚೆನ್ನಾಗಿ ಬೇಕಂತಂದರೆ ಇನ್ನೂ ನೀವು ಜಾಸ್ತಿ ಹಾಕೋಬೋದು. ಇಲ್ಲಿ ತಿನ್ನೋ ಸೊಂಪು ಇದೆ, ನೋಡ್ಬೋದು. ತಿನ್ನೋ ಸೊಂಪು 2 ಸ್ಪೂನ್ ತಿನ್ನೋ ಸೊಂಪು ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮಗೆ, ಅದಕ್ಕೆ ನಾನು ತಿನ್ನೋ ಸೊಂಪು ತೊಗೊಂಡಿದ್ದೇನೆ. ನಾವಿದು ಎಷ್ಟೆಲ್ಲ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ನೆಲ್ಲಿಕಾಯಿ ಈ ಥರ ಬಿಡಿಸ್ಕೊಂಡಿದ್ದು ಬೀಜ ನೋಡಿರಿ, ನೆಲ್ಲಿಕಾಯಿ ಬೀಜ ಇದು ನಾನು ಬಿಡಿಸ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ನೀವು ನೋಡ್ಬೋದು. ಜಾಸ್ತಿ ಬೇಯಿಸ್ಬೇಕಾ ಕಮ್ಮಿ ಬೇಯಿಸ್ಬೇಕಂತೇಳಿ ಈ ಥರ ಇರುತ್ತೆ. ನೀವು ಮನೇಲಿ ಇದೇ ಥರ ಬೇಯಿಸ್ಕೊಳ್ಳಿ. ನಾನಿವಾಗ ಬಾಣಲೆಯನ್ನಿಟ್ಟು ಬಿಸಿ ಮಾಡ್ತಾ ಇದ್ದೀನಿ, ನೋಡ್ಬೋದು. ಈಗ ನಾವು ಇದು ಮಸಾಲೆ ಎಲ್ಲ ಸ್ವಲ್ಪ ಪುಡಿ ಇದು ಶಾಲು ಫ್ರೈ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ತುಂಬ ಬಿಸಿ ಆಗಂಗಿಲ್ಲ, ಸ್ವಲ್ಪ ಇದು ಹಸಿ ಇರ್ತದೆ ಅಂಥೇಳಿ ನಾವು ಡ್ರೈ ಆಗಿ ತೊಗೊಂಡಿರೋದು. ಇದು ಒಂದು ಚೂರು ಹಾಕ್ಕೊಂಡು ನಾವು ಬಿಸಿ ಮಾಡ್ಕೊತ ಹೋಗಬೇಕು. ಫಸ್ಟಿಗೆ ಏಲಕ್ಕಿ, ಚಕ್ಕೆ, ಲವಂಗ ಮತ್ತು ಕಾಳು ಮೆಣಸು ನೋಡ್ಬೋದು. ಕಾಳು ಮೆಣಸು, ಇದು ಲವಂಗ ಆಯಿತು, ಇದು ಕಾಳು ಮೆಣಸು ಆಯಿತು. ಮತ್ತು ಇದೆಲ್ಲ ಹಾಕಿ ನಾವು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಕೊಂಡೀವಿ. ಹೈ ಫ್ಲೇಮ್ನಲ್ಲಿ ಏನು ಇಟ್ಕೋಬಾರ್ದು. ಇದು ತುಂಬ ನಿಮಗೆ ಹೆಲ್ತಿಗೆ ಯೂಸ್ಫುಲ್ ಆಗುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದೂ ಆಗುತ್ತೆ. ನೀವು ಇದು ಖಂಡಿತವಾಗಿ ಮನೆಯಲ್ಲಿ ಮಾಡಿ. ಇದು ತುಂಬ ಉಪಯೋಗಕಾರಿ. ಮನೆಯಲ್ಲಿ ಮಕ್ಕಳಿದ್ರೆ ಹಗಲೆಲ್ಲ ನೀವು ಆಸ್ಪತ್ರೆಗೆ ಅದಕ್ಕೆ ಹೋಗ್ತಿರಲ್ಲ, ಕೆಮ್ಮು ಕಫ ಅಂಥೇಳಿ, ಇದು ಮನೆಯಲ್ಲಿ ಮಕ್ಕಳಿಗೆ ಒಂದು 1/4 ಸ್ಪೂನ್ ಕೊಟ್ಟರೆ ಸಾಕು. ನೀವು ಕಂಟಿನ್ಯೂ ಆಗಿ ಕೊಡ್ತಾ ಬಂದರೆ ಒಂದು ಚಳಿಗಾಲ ಆಯಿತು, ಮಳೆಗಾಲ ಆಯಿತು, ಆ ಟೈಮ್ನಲ್ಲಿ ನೀವು ಕೊಡ್ತಾ ಹೋದರೆ ಮಕ್ಕಳಿಗೆ ಇದು ತುಂಬ ಒಳ್ಳೆಯದು. ನೋಡ್ಬೋದು.
ನೋಡಿರಿ ನಾವು ಹಿಟ್ಟು ಫ್ರೈ ಮಾಡ್ಕೊತಾ ಇದ್ದೀವಿ. ಈಗ ಒಂಚೂರು ಬಿಸಿಯಾಗಿದೆ ನೋಡಿರಿ. ಈ ಥರ ನಾವು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬಿಸಿ ಆದರೆ ಸಾಕು, ಫುಲ್ಲು ಫ್ರೈ ಆಗೋದು ಬೇಡ. ಈಗಿದು ಇವಾಗ ಆಗಿದೆ, ನಾನು ತಣ್ಣಗೆ ಮಾಡ್ಕೊಳಕ್ಕೆ ಇಡ್ತೀನಿ. ಈಗ ನೋಡಿರಿ ನಾನು ಮಸಾಲ ಮಾಡ್ಕೊಂಡಿದ್ದೆಲ್ಲ ಅಷ್ಟು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಉಪ್ಪು ಮತ್ತು ಇದೇನು ಮಸಾಲ ಇತ್ತಲ್ಲ ಇದೆಲ್ಲ ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡ್ರೆ ನಮಗೆ ಒಳ್ಳೆ ರುಚಿಕರವಾದಂಥ ಬೆಟ್ಟದ ನೆಲ್ಲಿಕಾಯಿ ಜಾಮೂನು ಆಗುತ್ತೆ. ನೋಡ್ಬೋದು ಎಲ್ಲ ಹಾಕ್ಕೊಂಡಿದ್ದೀನಿ, ನಾನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ನೋಡ್ಬೋದು ನೀವು, ನಾವೀಗ ಪೇಸ್ಟ್ ಮಾಡ್ಕೊಂಡು ಇದು ಎಲ್ಲ ಪುಡಿ ಮಾಡಿದ್ದೀವಿ. ನಾನೇನು ತೋರಿಸಿದ್ದಲ್ಲ ಅದೆಲ್ಲ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಅದು ಚೆನ್ನಾಗಿ ಪುಡಿ ಆಗಿದೆ. ನೋಡ್ಬೋದು ಇಲ್ಲೇ ನೋಡ್ಬೋದು ನೀವು. ಈ ಥರ ನೀವು ಎಲ್ಲವಷ್ಟು ನಾನು ತೋರಿಸಿದ ಐಟಮ್ಗಳೆಲ್ಲನೂ ನೀವು ಈ ಥರ ಹಾಕ್ಕೊಂಡು ಮಾಡಿದ್ರೆ ನಿಮಗೆ ಒಳ್ಳೆ ಆರೋಗ್ಯಕರವಾದಂಥ ಬೆಟ್ಟದ ನೆಲ್ಲಿಕಾಯಿ ಜಾಮೂನು ರೆಡಿ ಆಗುತ್ತೆ. ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಮತ್ತು ಕೆಮ್ಮು ಕಫ ಇರೋರಿಗೆ, ಲಂಗ್ಸ್ ಇನ್ಫೆಕ್ಷನ್ ಇದ್ರೂ ಇದು ಚೆನ್ನಾಗಿರುತ್ತೆ. ಮತ್ತು ಲಂಗ್ಸ್ನಲ್ಲಿ ಎಂಥದ್ದು ಕಫದ ಅಂಶ ಉಳಿಯೋದಿಲ್ಲ, ಎಲ್ಲನೂ ಇದಾಗುತ್ತೆ. ಶೀತ ನೆಗಡಿ ಬಂದಾಗ ನೋಡ್ಬೋದು ಇಲ್ಲಿ ನೋಡಿರಿ ಇಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ. ಏನೂ ಇಲ್ಲ, ತರಿ ಏನಿಲ್ಲ, ಪೂರ್ತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸಿಗೆ ಹಾಕಿಬಿಟ್ಟು. ಇವಾಗ ಅದೇ ರೀತಿಯಿಂದ ನಾನು ಬೆಟ್ಟದ ನೆಲ್ಲಿಕಾಯಿ ಹಾಕೋತಾ ಇದ್ದೀನಿ. ನೋಡ್ಬೋದು ಇದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿರಿ ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ ನಾನು. ನೋಡ್ಬೋದು ಈಗ ನಾನು ಇದು ಈ ಥರ ಅಷ್ಟು ಪುಡಿ ಇದು ನೈಸು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಇದು ಈ ಪೇಸ್ಟ್ ರೆಡಿಯಾಗಿದೆ. ಇದೇ ಥರನೇ ಮಾಡಿಟ್ಕೊಳ್ರಿ. ಇವಾಗ ನಾವು ಬಾಣಲೆಯನ್ನು ಇಟ್ಕೊಳ್ಳೋಣ. ಸ್ಟವನ್ನು ಹಚ್ಚಿ ಈಗ ಬಾಣಲೆ ಇಟ್ಕೊಂಡ್ಮೇಲೆ ನಾವು ಡೈರೆಕ್ಟು ಬೆಲ್ಲ ಹಾಕೋಕ್ಕಾಗಲ್ಲ. ನೋಡ್ಕೋಬೋದು ನಾನು ತುಪ್ಪ ಹಾಕ್ತಾಯಿದ್ದೀನಿ. ಇದು ನಾವು ಡೈರೆಕ್ಟು ಬೆಲ್ಲ ಹಾಕಿದ್ರೆ ತಳ ಸೀದು ಹೋಗುತ್ತೆ ಅಂತನ ಕಾರಣಕ್ಕಾಗಿ ನಾನು ತುಪ್ಪ ಹಾಕಿ ಇಲ್ಲಿ ಬೆಲ್ಲವನ್ನು ಕರಗಿಸ್ಕೋಬೇಕು. ನಾವೀಗ ನಿಮ್ಮಲ್ಲಿ ಜಾಸ್ತಿ ತುಪ್ಪ ಇದ್ದರೆ ಜಾಸ್ತಿನೂ ತುಪ್ಪ ಹಾಕ್ಕೋಬೋದು, ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಒಂದು ಸ್ಪೂನು ತುಪ್ಪ ಹಾಕೊಂಡಿರಬೇಕು. ಇದು ಒಂಚೂರು ಬಿಸಿ ಆದಮೇಲೆ ಇದಕ್ಕೆ ನಾವೀಗ ಬೆಲ್ಲ ಸೇರಿಸ್ತಾ ಇದ್ದೀವಿ. ಇವಾಗ ನಾನು ಪುಡಿ ಮಾಡಿ ಇಟ್ಕೊಂಡಿರೋಂಥ ಬೆಲ್ಲ ನೋಡ್ತಾ ಇರ್ಬೋದು. ನಾವು ಫ್ಲೇಮು ಸ್ವಲ್ಪ ಸ್ಲೋನಲ್ಲಿಟ್ಟು ಬೆಲ್ಲ ಕರಗಿಸ್ಬೇಕು. ಬೆಲ್ಲ ಚೆನ್ನಾಗಿ ಕರಗಿದ್ಮೇಲೆ ನಾವು ಇದು ಏನು ಪುಡಿ ಮಾಡ್ಕೊಂಡಿರ್ತೀವಲ್ಲ ಫೈನ್ ಪೇಸ್ಟು ಅದು ಹಾಕ್ಕೋಬೇಕು. ಮನೆಯಲ್ಲಿ ಈ ಥರ ಮಾಡಿಟ್ಕೊಳ್ಳಿ. ಮಕ್ಕಳಿಗೆ, ನಮಗೆ ಮತ್ತು ಮನೆಯವರಿಗೆ ಮನೆಯಲ್ಲಿ ಈ ಥರ ಮಾಡಿಟ್ಕೊಂಡ್ರೆ ನಿಮಗೆ ಶೀತ ಕೆಮ್ಮು ಇದ್ದಾಗ ನೀವು ಇದನ್ನು ಮಾಡಿಟ್ಕೊಂಡ್ರೆ ಬೆಳಗ್ಗೆ ಒಂದು 1/4 ಸ್ಪೂನಷ್ಟು ತಿಂದರೆ ಸಾಕು. ನಿಮಗೆ ಒಳ್ಳೆಯ ಆರೋಗ್ಯ ಇರುತ್ತೆ. ಮತ್ತು ಸಣ್ಣ ಮಕ್ಕಳಿಗೆ ಕೊಟ್ಟರು ಒಳ್ಳೆಯದು. ಇದು ತುಂಬ ಔಷಧಿಗಳನ್ನು ಹೊಂದಿರುವಂಥ ಬೆಟ್ಟದ ನೆಲ್ಲಿಕಾಯಿ. ಮತ್ತು ನಾವು ಹಾಕಿರೋದು ಕಾಳು ಮೆಣಸು ಆಯಿತು, ಏಲಕ್ಕಿ ಆಯಿತು, ಸೊಂಪಾಯಿತು, ಚಕ್ಕೆ, ಲವಂಗ ಇವೆಲ್ಲ ತುಂಬ ಉಪಯೋಗವಾಗಿದೆ. ಅತಿ ಮಧುರ ಮತ್ತು ಜಾಯಿಕಾಯಿ ಇವೆಲ್ಲ ಅಷ್ಟು ಒಳ್ಳೆಯದೇ ಇದೆ. ನಮ್ಮ ರೆಸಿಪಿ ನೋಡಿ, ನಾವು ಆರೋಗ್ಯ ಅಡುಗೆನೇ ಮಾಡಿರ್ತೀವಿ. ನಾನು ತುಂಬ ಬೆಣ್ಣೆ ತುಪ್ಪ ಜಾಸ್ತಿ ಹಾಕೋದಿಲ್ಲ. ನೋಡ್ಬೋದು ಇವಾಗ ಬೆಲ್ಲ ಕರಗ್ತಾ ಬರ್ತಾಯಿದೆ. ಬೆಲ್ಲ ಕರಗ್ದಾಗೆ ನೋಡಿರಿ ಪಾಕ ಥರ ನಮಗೆ ಬರ್ತಾಯಿದೆ. ಇದು ಇದೇ ಥರನೇ ಇನ್ನೊಂದು ಸ್ವಲ್ಪ ನಾವು ಇದು ಮಾಡಬೇಕು. ಘಮ ಬರ್ತಾಯಿದೆ ನೋಡ್ಬೋದು. ನಿಮಗೆ ಒಳ್ಳೆ ಘಮ ಬರುತ್ತೆ. ಬೆಲ್ಲ ಕರಗಿದೆ, ಅದು ತುಪ್ಪದು ಬೆಲ್ಲದು ಒಳ್ಳೆ ಪರಿಮಳ ಬರುತ್ತೆ. ನೋಡ್ಬೋದು ಈಗ ನೋಡ್ಬೋದು ನೀವು, ಇದೆಲ್ಲ ಬೆಲ್ಲ ಎಲ್ಲ ಕರಗಿದೆ. ನೋಡ್ಬೋದು ಒಳ್ಳೆ ಘಮ ಬರುತ್ತೆ ಬೆಲ್ಲ ಕರಗ್ದಾಗೆ. ನಾವು ಈ ಟೈಮ್ನಲ್ಲಿ ಇದು ಬೆಟ್ಟದ ನೆಲ್ಲಿಕಾಯಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದೆಲ್ಲ ಹಾಕ್ಕೋಬೇಕು. ನೋಡ್ಬೋದು ಚೆನ್ನಾಗಿ ಇದು ಜಾಮ್ ಥರನೇ ಬರುತ್ತೆ. ಫುಲ್ಲು ಪೇಸ್ಟ್ ಮಾಡ್ಕೊಂಡಿದ್ದೀವಿ ನೋಡಿರಿ. ಇದು ಫುಲ್ಲು ಫೈನು ಪೇಸ್ಟ್ ಆದಾಗೆ ನಿಮಗೆ ಒಳ್ಳೆ ಘಮ ಕೊಡುತ್ತೆ. ಮತ್ತು ತಿನ್ನೋದಕ್ಕೂ ಇದು ಒಗರೊಗರು ಇರುತ್ತೆ. ಬೆಟ್ಟದ ನೆಲ್ಲಿಕಾಯಿ ಇದು ಒಗರು ಇರೋದಿಲ್ಲ. ಸ್ವಲ್ಪ ಸಿಹಿ ಜಾಸ್ತಿ ಹಾಕ್ಕೊಳ್ಳಿ. ಒಗರು ಮತ್ತು ಹುಳಿ ಇದ್ದರೆ ಸಿಹಿ ಜಾಸ್ತಿ ಹಾಕೊಂಡ್ರೆ ಅಂದರೆ ನಿಮಗೆ ಅದು ಒಗರು ಗೊತ್ತಾಗೋದಿಲ್ಲ ಮತ್ತು ಹುಳಿನೂ ಗೊತ್ತಾಗೋದಿಲ್ಲ. ಚೆನ್ನಾಗಿ ಇದು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಟೈಮ್ನಲ್ಲಿ ನೀವು ಫ್ಲೇಮು ಸ್ಲೋ ಮಾಡ್ಕೋಬೇಕು. ಸ್ಲೋ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು.
ನೋಡ್ಬೋದು ಫ್ರೆಂಡ್, ಇದು ನೋಡಿರಿ ಈ ಥರ ನಿಮಗೆ ಈ ಥರ ಬರುತ್ತೆ. ಸ್ವಲ್ಪ ಇನ್ನು ಇದು ನೀರಿನ ಅಂಶ ಹೋಗಿ ನಮಗೆ ಜಾಮ್ ಟೈಪೇ ಇದು ಸಿಗುತ್ತೆ. ನೋಡ್ಬೋದು ನೀವು ಚೆನ್ನಾಗಿ ಹೊಂದ್ಕೊಂಡಿದೆ ಬೆಲ್ಲನೂ ಮತ್ತು ಪೇಸ್ಟು ಚೆನ್ನಾಗಿ ನೋಡ್ಬೋದು. ಈ ಥರನೇ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾವು ಇವಾಗ ಏನು ಮಾಡ್ತೀವಿ ಈ ಟೈಮ್ನಲ್ಲಿ ಅಂತಂದರೆ, ಇದು ಒಂದು 3 ನಿಮಿಷಗಳ ಕಾಲ ನೀವು ಈ ಥರ ಮಾಡ್ಕೋಬೇಕು. ನೋಡಿರಿ ಕುದಿ ಬರ್ತಾ ಇದೆ. ಕುದಿ ಬಂದಾಗ ಅದು ಹೊಂದ್ಕೊಂಡಿದೆ ಅಂತ ಅರ್ಥ ಬೆಲ್ಲನೂ. ಮತ್ತು ಇದು ಇದೇ ಥರನೇ ನೀವು 3 ನಿಮಿಷಗಳ ಕಾಲ ಈ ಥರ ಕೈ ಬಿಡಲಾರ್ದಂಗೆ ತಿರುಗಿಸ್ತಾನೆ ಇರಬೇಕು. ಇದು ಸೀದ್ ಹೋಗೋ ಚಾನ್ಸ್ ಇರುತ್ತೆ. ಬಿಟ್ಟರೆ ಒಂಚೂರು ನೀವು ಈ ಥರ ಕಲಿಸ್ಕೊಂಡು ಹೋದಾಗೆ ನಿಮಗೆ ಒಳ್ಳೆ ಟೇಸ್ಟ್ನು ಕೊಡುತ್ತೆ. ಮತ್ತು ಅದರೊಳಗಿದ್ದ ಇನ್ನೊಂಚೂರು ನೀರಿನ ಅಂಶ ಕಮ್ಮಿ ಆಗುತ್ತೆ. ಇದು ನಾವು ಒಂದು ಹನಿ ನೀರನ್ನು ಹಾಕಬಾರ್ದು. ಇದು ಹಬೆನಲ್ಲೇ ಬೇಯಿಸ್ಬಿಟ್ಟು ನಾವು ಈ ಥರ ಬಿಡಿಸ್ಕೊಂಡು ಇಟ್ಕೋಬೇಕು. ನೀವು ಒಂದು ಸತಿ ಕ್ಲಿಯರಾಗಿ ವಿಡಿಯೋ ನೋಡ್ಕೋಬೇಕು, ಆವಾಗ ನಿಮಗೆ ಗೊತ್ತಾಗುತ್ತೆ. ಈ ಟೈಮ್ನಲ್ಲಿ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೇವಲ್ಲ, ನೋಡ್ಬೋದು ಇಲ್ಲಿ ಪುಡಿ ಇದೆ ನೋಡ್ಬೋದು ನೀವು. ಈ ಪುಡಿಯನ್ನು ನಾವು ಫುಲ್ ಹಾಕ್ಕೊಂಡು ಈಗ ಚೆನ್ನಾಗಿ ಕಲಸೋಣ. ಎಲ್ಲನೂ ಪುಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ. ಇದೇ ಮೇನ್ ನಿಮಗೆ ಪುಡಿ ಒಳ್ಳೆ ಟೇಸ್ಟ್ ಕೊಡೋದು ಮತ್ತು ಘಮ ಕೊಡೋದು ಈ ಥರನೇ. ಮತ್ತು ಉರಿ ಮಾತ್ರ ನೀವು ತುಂಬ ಸ್ಲೋನಲ್ಲಿಟ್ಟು ಈ ಥರ ಮಿಕ್ಸ್ ಮಾಡಬೇಕು. ನೋಡ್ಬೋದು ಎಲ್ಲ ಮಿಕ್ಸ್ ಆಗಿದೆ. ನೋಡ್ಬೋದು ನೋಡ್ರಿ ನೀವು. ಈಗ ನಮಗೆ ಒಂಚೂರು ಉಪ್ಪು ಒಂಚೂರು ಕಡಿಮೆ ಇದೆ, ಸ್ವಲ್ಪ ಅದೇ ಉಪ್ಪು ಹಾಕೋತಾ ಇದ್ದೀವಿ. ಇದು ಸೇಂದ ಲವಣ ಅಂತೇಳಿ ಉಪ್ಪು ಸಿಗುತ್ತೆ ನಿಮಗೆ, ಅದು ನೀವು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಒಗರೊಗರು ಇದ್ದೇ ಇರುತ್ತೆ ಒಂಚೂರು, ಇದು ಒಗರೊಗರು ಇರ್ತದೆ. ಹಾಗೆ ನೀವು ಸ್ವಲ್ಪ ಬ್ಯಾಲೆನ್ಸ್ ಮಾಡುತ್ತೆ ಅದು. ನೋಡ್ಬೋದು ಈಗ ಫುಲ್ ಚೆನ್ನಾಗಿ ಹೊಂದ್ಕೊಂಡಿದೆ. ಇವಾಗ ಆಗಿದೆ. ನಾನೀಗ ಅದನ್ನು ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ಈಗ ನೋಡಿ ನಮ್ಮದು ಬೆಟ್ಟದ ನೆಲ್ಲಿಕಾಯಿ ಜಾಮೂನು ರೆಡಿಯಾಗಿದೆ. ಆರೋಗ್ಯಕರವಾದ ಬೆಟ್ಟದ ನೆಲ್ಲಿಕಾಯಿ ಜಾಮೂನು ನೋಡ್ಬೋದು ನೀವು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ವಿಡಿಯೋ ಪೂರ್ತಿ ನೋಡಿ ನಮಗೆ ಸಪೋರ್ಟ್ ಮಾಡಿ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.